ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಶೀರ್ವಿಸಲ್ಪಟ್ಟಂಥ ಈ ಒಂದು ಬೆಳಗಿನ ಸಮಯಕ್ಕಾಗಿ ಕರ್ತನಿಗೆ ಮಹಿಮೆ ಆಗಲಿ. ದೇವರ ಸ್ವರವನ್ನು ಆಲಿಸುವಂಥ ಎಲ್ಲ ದೇವಜನರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಈ ದಿನ ದೇವರು ಮತ್ತೆ ಮುಂದುವರಿದು ಮಾತನಾಡುವಂಥ ವಿಷಯ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 4ನೇ ವಚನ ಹೇಳ್ತಾ ಇದೆ, ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಕೇಳಿದ್ರಾ? ಮೊದಲಿದ್ದ ಪ್ರೀತಿ, ಮೊದಲಿದ್ದಂಥ ಭಯ, ಪ್ರಾರಂಭದಲ್ಲಿದ್ದಂಥ ನಂಬಿಕೆ, ಆ ಭಕ್ತಿ ಇವತ್ತು ಜನರಲ್ಲಿ ಕಾಣ್ತಾ ಇಲ್ಲ. ಇವತ್ತು ಯೇಸು ಸ್ವಾಮಿ ಅಂದರೆ ಭಯ ಇಲ್ಲ ಅವರಿಗೆ. ಯೇಸು ಸ್ವಾಮಿ ಅಂದರೆ ಇವತ್ತು ಎಲ್ಲ ದೇವರುಗಳಲ್ಲಿ ಅವರು ಒಬ್ಬರು ಎಂಬುದಾಗಿ ತಿಳ್ಕೊಂಡಿರುವಂಥ ಎಷ್ಟೋ ಕೋಟಿ ಜನ ಈ ಭೂಮಿಯ ಮೇಲಿದ್ದಾರೆ. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ಮೊದಲಿದ್ದ ಆ ಪ್ರಥಮ ಪ್ರೀತಿ ನೀನಿವತ್ತು ಬಿಟ್ಟಿದ್ದಿ. ಮೊದಲು ಎಷ್ಟು ಭಯ ಇತ್ತು ಪ್ರಾರಂಭದಲ್ಲಿ ಎಷ್ಟು ಅಪಾರವಾದ ನಂಬಿಕೆ ನಮ್ಮಲ್ಲಿತ್ತು, ಎಷ್ಟು ಭಯಭಕ್ತಿಯಿಂದ ನಾವು ಜೀವಿಸ್ತಾ ಇದ್ವಿ. ಈಗ ಬರುತ್ತಾ ಏನಾಗಿದೆ? ಆ ಪ್ರೀತಿ ಕಾಣ್ತಾ ಇಲ್ಲ, ಆ ನಂಬಿಕೆ ಇಲ್ಲ, ಆ ವಿಶ್ವಾಸ ಇವತ್ತು ಕಡಿಮೆ ಆಗಿದೆ. ಯಾಕೆ? ಕರ್ತನು ನಮ್ಮ ಮೇಲೆ ತಪ್ಪನ್ನು ಹೊರಿಸುವಂಥ ಒಂದು ಕಾರ್ಯವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನನ್ನ ಆದುಕೊಂಡಂಥ ಇಸ್ರಾಯೇಲನ ಸಂತತಿ, ನನ್ನ ಆದುಕೊಂಡಂಥ ಯಾಕೋಬನ ಸಂತತಿ, ನನ್ನ ಆದುಕೊಂಡಂಥ ಎಫ್ರಾಯಿಮನ ಸಂತತಿಯೇ, ಮೊದಲಿದ್ದ ಪ್ರೀತಿ ನಿನ್ನಲ್ಲಿ ಇಲ್ಲ. ನಾನು ನಿನ್ನನ್ನು ನನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನನ್ನ ಪ್ರಾಣವನ್ನು ಕೊಟ್ಟು ನಾನು ನಿನ್ನನ್ನು ಸ್ವಂತ ಮಗನಾಗಿ ಮಗಳಾಗಿ ನಾನು ನಿನ್ನ ಕೊಂಡುಕೊಂಡಿದ್ದೇನೆ. ನಾನು ನಿನ್ನೊಂದಿಗೆ ಸದಾಕಾಲವೂ ಜೀವಿಸ್ತಾ ಇದ್ದೇನೆ. ಆದರೆ ನೀನು ನನ್ನನ್ನು ಕೈ ಬಿಟ್ಟಿದ್ದೀಯಾ, ನೀನು ನನ್ನ ಪ್ರೀತಿಯಿಂದ ದೂರವಾಗ್ತಾ ಇದೆಯಾ, ನೀನು ನನ್ನಲ್ಲಿಟ್ಟಿದಂಥ ನಂಬಿಕೆ ಇವತ್ತು ಕುಂದಿ ಹೋಗುತ್ತಾ ಇದೆ. ಆ ನಂಬಿಕೆನೆಲ್ಲ ಕಾಣ್ತಾ ಇಲ್ಲ, ಮೊದಲಿನ ವೈರಾಗ್ಯ ಇಲ್ಲ. ಎಷ್ಟೋ ಜನ ಇವತ್ತು ಆತ್ಮಿಕವಾದ ಜೀವಿತದಲ್ಲಿ ಇವತ್ತು ಎಲ್ಲರೂ ಏನಾಗ್ತಾ ಇದ್ದಾರೆ? ಕುಗ್ಗಿ ಹೋಗ್ತಾ ಇದ್ದಾರೆ. ಆತ್ಮಿಕ ಜೀವನ ಇಲ್ಲ, ಪ್ರಾರ್ಥನಾ ಜೀವಿತಗಳಿಲ್ಲ, ಉಪವಾಸದ ಜೀವಿತಗಳಿಲ್ಲ. ಇವತ್ತು ಸಭೆ 8 ಗಂಟೆಗೆ ಪ್ರಾರಂಭ ಆಗ್ತದೆ ಅಂದರೆ 9 ಗಂಟೆಗೆ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ 7ವರೆಗೆ ಬರ್ತಾ ಇದ್ದಿದ್ದು, 7:45ಗೆ ಬರ್ತಾ ಇದ್ದಿದ್ದು, ಇವತ್ತು 8 ಗಂಟೆ ಆದರೂ ಆರಾಧನೆ ಪ್ರಾರಂಭ ಆಗಿ ಕೀರ್ತನೆ ಭಾಗ ನಡೀತಾ ಇದ್ರು. ಇವತ್ತು ಜನ ಬರ್ತಾನೆ ಇದ್ದಾರೆ. ಎಲ್ಲಿ ಹೋಯಿತು ಪ್ರೀತಿ? ಆ ಭಯ ಎಲ್ಲೋಯಿತು? ದೇವರು ಮಾಡಿದ ಉಪಕಾರಗಳನ್ನು ಮರೆತು ಬಿಟ್ರಾ? ಯಾವತ್ತು ನಾಶವಾಗಬೇಕಾದಂಥ ನಿಮ್ಮನ್ನು ನನ್ನ ಕರ್ತನ ದಯೆ, ನನ್ನ ಕರ್ತನ ಒಂದು ಕೃಪೆ ಇವತ್ತು ನಿಮ್ಮನ್ನು ಮನುಷ್ಯನಾಗಿ ಮಾಡಿದೆಯಲ್ಲ, ನಿಮ್ಮನ್ನು ಆತನ ಮಗನಾಗಿ ಮಗಳಾಗಿ ಆತನು ಅಂಗೀಕಾರ ಮಾಡಿದ್ದಾನಲ್ಲ, ಪರಲೋಕದಲ್ಲಿ ಹೆಸರುಗಳು ಬರೆಯಲ್ಪಟ್ಟಿದೆಯಲ್ಲ. ಆ ತ್ಯಾಗಕ್ಕೆ, ಆ ಋಣಕ್ಕೆ ನೀವು ಕೊಡ್ತಾ ಇರುವಂಥ ಪ್ರತಿಫಲ ಇದೇನಾ? ಇಷ್ಟು ಬೇಗ ದೇವರಿಂದ ದೂರವಾಗ್ತಾ ಇದ್ದೀರಾ? ಎಲ್ಲಿ ಹೋಯಿತು ಮೊದಲಿನ ಆ ಪ್ರೀತಿಯಲ್ಲಿ, ಆ ಪ್ರಥಮ ಪ್ರೀತಿಯಲ್ಲಿ, ಆ ಪರಿಶುದ್ಧವಾದಂಥ ಆ ಜೀವಿತ ಎಲ್ಲಿ ಹೋಗಿದೆ? ಈಗ ನಾಮಮಾತ್ರವಾಗಿ ಎಲ್ಲರೂ ಬರುವ ರೀತಿಯಲ್ಲಿ ಬರುವಂಥದ್ದು ನಾಮಮಾತ್ರರು. ನಾಮಮಾತ್ರದಿಂದಲೇ ದೇವರನ್ನು ಮೆಚ್ಚಿಸಲಿಕ್ಕಾಗಲ್ಲ. ನಾಮಮಾತ್ರರು ಯಾವತ್ತೂ ಪರಲೋಕಕ್ಕೆ ಸೇರೋದಿಲ್ಲ. ದೇವರ ಚಿತ್ತವನ್ನು ಮಾಡುವಂಥವನು ಅಥವಾ ನಡೆಸುವಂಥವನು ಪರಲೋಕಕ್ಕೆ ಬಾಧ್ಯನಾಗ್ತಾನೆ. ಆದ್ದರಿಂದ ಸ್ವರವನ್ನು ಕೇಳುವಂಥ ದೇವಜನವೇ, ಕರ್ತನ ಹೇಳ್ತಾ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ ಎಂಬುದಾಗಿ. ಆದ್ದರಿಂದ ಒಂದು ವೇಳೆ ಏನಾದರೂ ನಾವು ಬಿದ್ದು ಹೋಗಿದ್ದರೆ ಅಥವಾ ನಮ್ಮಲ್ಲಿ ಏನಾದರೂ ಕೊರತೆ ಇದ್ದರೆ ಕರ್ತನ ಮುಂದೆ ಅರಿಕೆ ಮಾಡಿ ಅದನ್ನು ಒಪ್ಪಿಸಿಕೊಟ್ಟು ಕ್ಷಮಿಸುವಂಥ ಕರುಣಾಮಯನ ಮುಂದೆ ನಾವು ತಗ್ಗಿಸಿಕೊಳ್ಳುವುದಾದರೆ, ಕರ್ತನೇ ನನ್ನನ್ನು ಕ್ಷಮಿಸು, ಪ್ರಾರಂಭದಲ್ಲಿದ್ದಂಥ ಆ ಪ್ರೀತಿ, ಆ ವೈರಾಗ್ಯ, ಆ ಆತ್ಮಿಕವಾದಂಥ ಆ ಬಂಧನ ಇವತ್ತು ನನ್ನಲ್ಲಿ ಕಡಿಮೆ ಆಗಲಿಕ್ಕೆ ಯಾವುದೋ ಒಂದು ಕಾರಣ ನನ್ನನ್ನು ಇವತ್ತು ನಿನ್ನಿಂದ ಅಗಲಿಸ್ತಾ ಇದೆ. ನಿನ್ನ ಶಾಶ್ವತವಾದ ಪ್ರೇಮದಿಂದ ನನ್ನ ಸೆಳೆದುಕೊಂಡಿದ್ದಿ. ಆ ಪ್ರೀತಿಯನ್ನು ಮರೆಯದೆ ದೇವರೇ, ಮತ್ತೆ ನಾನು ಮೊದಲಿನ ಆ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ಆ ಮೊದಲಿನ
ಆ ಪ್ರೇಮದಲ್ಲಿ ನಾನು ನೆಲೆಗೊಳ್ಳಬೇಕು ಸ್ವಾಮಿ. ನನ್ನ ನಿನ್ನ ವಾಕ್ಯದಲ್ಲಿ ಬಲಪಡಿಸು. ನಿನ್ನ ಆತ್ಮನಿಂದ ನನ್ನ ತುಂಬಿಸು ದೇವರೇ. ನಿನ್ನ ಪರಿಶುದ್ಧವಾದಂಥ ಆ ಒಂದು ಕೃಪೆಯಿಂದ, ಮಹಿಮೆಯಿಂದ ನನ್ನನ್ನು ಅಲಂಕರಿಸು ಸ್ವಾಮಿ. ನಾನು ತಪ್ಪಿ ಹೋಗದ ಹಾಗೆ, ನಾನು ಬಿದ್ದು ಹೋಗದ ಹಾಗೆ ದೇವರೇ ನನಗಿದೊಂದು ಸಾರಿ ಕರುಣೆ ತೋರಿಸು ಎಂಬುದಾಗಿ ಕಲ್ವಾರಿಯ ನಾಯಕನ ಮುಂದೆ ನೀನು ಅಡ್ಡ ಬೀಳುವುದಾದರೆ ಆ ಕರುಣಾಮಯನ ಪ್ರೀತಿ ತಿರುಗಿ ನಿನ್ನ ಮೇಲೆ ದೇವರು ದಯಪಾಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ, 24ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಅಧರ್ಮ ತುಂಬಿ ತೊಳಗ್ತಾ ಇದೆ, ಪಾಪ ತುಂಬಿ ತೊಳಗ್ತಾ ಇದೆ. ಎಲ್ಲಿ ನೋಡಿದರೂ ಇವತ್ತು ಲೋಕದಲ್ಲಿ ಪಾಪವೇ ತುಂಬಿ ಹೋಗಿದೆ ಪ್ರಿಯರೇ, ಅಧರ್ಮವೇ ತುಂಬಿ ಹೋಗಿದೆ. ಎಲ್ಲಿ ನೋಡಿದರೂ ಕೆಟ್ಟದ್ದೇ ತುಂಬಿ ಹೋಗಿದೆ. ಆದ್ದರಿಂದ ಅನೇಕ ದೇವಜನರ ಪ್ರೀತಿ ಏನಾಗಿದೆ, ತಣ್ಣಗಾಗುತ್ತಾ ಇದೆ, ತಣ್ಣಗಾಗಿ ಹೋಗ್ತಾ ಇದೆ. ಆದ್ದರಿಂದ ಕಡೆಯವರೆಗೂ ಆ ರಕ್ಷಣೆಯನ್ನು, ಆ ಪ್ರೀತಿಯನ್ನು, ಆ ಕರ್ತನ ಆ ಒಂದು ಮಹಿಮೆಯಾದಂಥ ಆ ಪ್ರೇಮವನ್ನು ಯಾರು ಕಾಪಾಡಿಕೊಳ್ಳುತ್ತಾರೋ, ಉಳಿಸ್ಕೊಳ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ಅವರ ಮೇಲೆ ಯಾವುದೇ ತಪ್ಪನ್ನು ಕರ್ತನು ಹೊರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಕಡೆಯವರೆಗೂ ತಾಳುವವನು, ಸಹಿಸಿಕೊಳ್ಳುವವನು ಧನ್ಯನು, ಪರಲೋಕ ರಾಜ್ಯ ಅವರದು. ಕಣ್ಣುಗಳನ್ನು ಮುಚ್ಚೋಣವ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮೊದಲಿನ ಪ್ರೀತಿ ಕೊನೆಯ ತನಕ ನನ್ನಲ್ಲಿ ದೇವರೇ ಹಾಗೆ ಇರುವ ಹಾಗೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು ದೇವರೇ. ಕೇಳಿದಂಥ ಪ್ರತಿಯೊಬ್ಬರು ದೇವರೇ ಎಲ್ಲಿ ತಪ್ಪಿದ್ದಾರೋ ಅಲ್ಲಿಂದ ಎಚ್ಚರವಾಗಿ ಮೊದಲಿನ ಪ್ರೀತಿಯನ್ನು ನಿನಗೆ ತೋರಿಸುವುದಕ್ಕೆ ಕೃಪೆ ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.